Yes! ಅಯ್ಯೋ, ಇಷ್ಟೊಂದು ದೊಡ್ಡದು ಮತ್ತೆ ಖತರ್ನಾಕ್ ರೇಸ್ನ ತೆಗೆದುಕೊಂಡು ನಾನು ಮೊದಲು ಬಂದ್ಬಿಟ್ಟೆ. ಇವಾಗ ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ವಾ? ಇವಾಗ ನಾನು ಏನ್ ಮಾಡ್ಬೇಕು? ಅವನ ಹತ್ರ ಗನ್ನಿದೆ. ಅಂಟಾರೋ ನನಗೂ ಹೊಡೆದ್ಬಿಟ್ಟ. ಇವ್ರಿಗೇನಾಯ್ತು? ಏನಾಯ್ತು? ಅವನ ಹತ್ರ ಗನ್ನಿದೆ. ಸೋರಾವರ್, ಏನಾಗೋಯ್ತು ನಿನ್ಗೆ? ಹುಷಾರು ಕಣೋ. ನಿಂತ್ಕೋ ಸೋರಾವರ್, ಏನಾಗಿದೆ ನಿನ್ಗೆ ಇವತ್ತು? ಎದ್ದೇಳಪ್ಪ ಹಂಟರು, ಮೋಟು ಪತ್ಲು ಮುಂದೆ ಹೋಗ್ತಾ ಇದ್ದಾರೆ. ನಾನ್ ಬರಕ್ಕಾಗಲ್ಲ, ತಲೆಗೆ ಪೆಟ್ಟು ಬಿದ್ದಿದೆ, ತಲೆ ಸುತ್ತಾ ಇದೆ. ಇದನ್ನು ಕೂಡ ಮೋಟು ಪತ್ಲುನೇ ಗೆದ್ಬಿಟ್ರು. ಅಯ್ಯೋ, ಏನ್ ಮಾಡೋದು? ಇಡೀ ಜೀವನದಲ್ಲಿ ಇವ್ರ ಹತ್ರ ಏನು ಗೆಲ್ಲಕ್ಕೆ ಆಗ್ತಿಲ್ವೇ? ಇವಾಗ್ಲೇ ತಡಿತೀನಿ ನಿಮ್ಮನ್ನ. ಸೋರಾವರ್, ಹಾಗೆಲ್ಲ ಮಾಡ್ಬೇಡ, ದಯವಿಟ್ಟು ಹಾಗೆಲ್ಲ ಮಾಡ್ಬೇಡ. ಬೇಡ ಬೇಡ ಬೇಡ, ಇಲ್ಲ ಬೇಡ. ಅಯ್ಯೋ ದೇವ್ರೆ, ಭಗವಂತ. ಸೋರಾವರ್, ಸೋರಾವರ್, ಬೇಗ ಜಂಪ್ ಮಾಡ ಮೋಟು. ಮೋಟು, ಬೇಗ ಮೇಲ್ಗಡೆ ಬರೋ. ಬಾಯ್ ಸ್ನೇಹಿತರೆ, ಮತ್ಲು ಇನ್ನು ಎಷ್ಟು ಓಡ್ಬೇಕೋ ನಾವು? ಈ ಫ್ಲೋಟಿಂಗ್ ಮೌಂಟೇನ್ ನಮಗ್ ಸಿಗ್ತಾನೆ ಇಲ್ವಲ್ಲೋ? ಮತ್ತೆ ಆ ಜೋರಾವರ್ಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಮೋಟು, ಯೋಚನೆ ಮಾಡ್ಬೇಕಾದ ವಿಷಯನೇ. ಎಲ್ಲರಿಗಿಂತ ಎದುರು ಪಕ್ಕಲ, ಎಲ್ಲರಿಗಿಂತ ಹಿಂದೆ ಇದ್ದ ಈ ಜೋರಾವರು ಈಗ ಎಲ್ಲರಿಗಿಂತ ಮುಂದೆ ಇದ್ದಾನೆ ಕಣ. ಸರಿ, ಇದೇ ಜಾಗ ಕಣ ಮೋಟು. ನಾವೀಗ ಡೆಡ್ ಎಂಡಿಗೆ ಬಂದ್ಬಿಟ್ಟಿದೀವಿ. ಮತ್ಲು, ನಾವ್ ಎಲ್ರಿಗಿಂತ ಮುಂಚೆ ಬಂದ್ಬಿಟ್ಟಿದೀವಿ ಕಣ. ಫಸ್ಟ್ ಬಂದ್ಬಿಟ್ಟಿದೀವಿ. ಯಾರಿದು? ಅರೇ ಜೋರಾವರ್, ನೀನು ನಮ್ಗಿಂತ ಮುಂಚೆ ಬಂದ್ಬಿಟ್ಟಿದ್ಯಾ? ಜೋರಾವರ್, ಇದಕ್ಕಿದ್ದಂಗೆ ಯಾಕೆ ಹಿಂಗಾಗೋಯ್ತು ನಿನ್ಗೆ? ಮೊದ್ಲು ನೀನು ಒಳ್ಳೆ ಇಲಿ ತರ ನಮ್ ಜೊತೆ ಬರ್ತಾ ಇದ್ದೆ. ಇನ್ನೇನ್ ಗೆಲ್ಲೋದಿಕ್ಕೆ ಅಂತ ಹತ್ತತ್ರ ಬರ್ತಿದ್ದಾಗೇನೆ ನೀನು ನಮ್ಮನ್ನ ಹೊಡೆದಕ್ಕೆ ನೋಡ್ದೆ ತಾನೇ? ಜೋರಾವರ್, ನಮ್ಮ ನಿಜ ಹೇಳು, ಇದೆಲ್ಲ ನೀನು ನಿಮ್ಮ ಹಳ್ಳಿನ ಬಚಾವ್ ಮಾಡೋದಕ್ಕೋಸ್ಕರ ಮಾಡಿದೀಯಾ ತಾನೇ? ಜೋರಾವರ್ ಬ್ರದರ್, ಧನ್ಯವಾದಗಳು. ಖಂಡಿತವಾಗ್ಲೇ ನಿಮ್ ಹಳ್ಳಿ ಬಚಾವಾಗುತ್ತೆ. ನಿನ್ಗೆ 500 ಕೋಟಿ ದುಡ್ಡು ಸಿಕ್ಕೇ ಸಿಗುತ್ತೆ. ಆದ್ರೆ ನಮ್ಗೆ ಬರೀ 300 ಕೋಟಿನೇ ಸಾಕು ಅನಿಸ್ತಾ ಇದೆ. ಊರಿಗೆ ಒಳ್ಳೇದಾಗುತ್ತಾ?
ನೀವ್ ಅನ್ಕೊಂಡಿದ್ದೀರಾ ನಾನು ಊರಿನ ಕಾಪಾಡಕ್ಕೋಸ್ಕರ ಬಂದಿದ್ದೀನಿ ಅಂತ? ನೀವು ತುಂಬಾ ಅಮಾಯಕರು. ಈ ರೇಸಲ್ಲಿ ಯಾರಿಗೂ ಕೂಡ ದುಡ್ಡು ಸಿಗ್ತಾ ಇಲ್ಲ. ನಾನು ಇಲ್ಲಿವರೆಗೂ ಸುರಕ್ಷಿತವಾಗಿ ಬರ್ಬೇಕಾಗಿತ್ತು. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ರೇಸ್ ಅಂತ ಹೇಳಿ ಡ್ರಾಪ್ ಮಾಡಿದ್ದೆ. ಇಲ್ಲಿ ಯಾವ ರೇಸು ಇಲ್ಲ. ನೀವಿಬ್ರು ಈಗ ವಾಪಸ್ ಹೋಗ್ಬೋದು. ಹಾಗಿದ್ರೆ ನೀನ್ ಹೆಲಿಕಾಪ್ಟರ್ ಇಂದ ಯಾಕೆ ಇಲ್ಲಿಗೆ ಬರಬಾರ್ದಾಗಿತ್ತು ಅಂತ? ಇದು 2 ದೇಶಗಳ ಮಧ್ಯೆ ಇರುವಂತ ನೋ ಮ್ಯಾನ್ಸ್ ಲ್ಯಾಂಡ್ ಆಗಿದೆ. ಇದ್ರ ಮೇಲೆ ಯಾವುದೇ ರೀತಿ ಏರೋಪ್ಲೇನ್ ಬಂತು ಅಂದ್ರೆ ಆಗ 2 ದೇಶಗಳಲ್ಲಿರುವಂತ ರೆಡಾರ್ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಆಗ ಗುಂಡುಗಳ ಸುರಿಮಳೆ ಶುರು ಆಗುತ್ತೆ. ಆಮೇಲೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ನಾನು ಇಲ್ಲಿಗೆ ಬರೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೀಗ್ ಮಾಡ್ದೆ ನಾನು. ಆದ್ರೆ ಯಾಕೆ ಅಂತ ಹೇಳು. ಅಂತ ಸೀಕ್ರೆಟ್ ಏನು ಇದ್ರಲ್ಲಿ? ಅದು ನನ್ ಸೀಕ್ರೆಟ್. ನೀನ್ ತಿಳ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ನೀನ್ ತಿಳ್ಕೊಬೇಕಾಗಿರೋದು ಏನಂದ್ರೆ ನಿನ್ಗೋಸ್ಕರ ರೇಸ್ ಈಗ ಮುಗ್ದಿದೆ. ನಾವ್ ಯು ಗೋ ಬ್ಯಾಕ್. ನಾನೀಗ ಹೊರಟೆ. ಬಾಯ್ ಬಾಯ್. ನೀನಿಲ್ಲಿ ಏನ್ ಮಾಡಕ್ ಬಂದಿದ್ಯೋ ಅದನ್ನ ಮಾಡಕ್ಕೆ ನಾವು ಖಂಡಿತ ಬಿಡೋದಿಲ್ಲ ಕಣ ಜೋರಾವರ್. ಅರೆ ಮಟು ಮೋಟು ಜೋರಾವರ್, ನಾವು ನಿಮ್ಮನ್ನ ಖಂಡಿತವಾಗ್ಲೂ ಬಿಡೋದಿಲ್ಲ. ನೀನ್ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಈಗ ನನ್ನ ಮಿಷನ್ ನ ತಲುಪೋದಕ್ಕೆ ನನ್ನ ಯಾರು ತಡೆಯಕ್ಕಾಗಲ್ಲ. ಎಲ್ಲೋಗ್ಬಿಡ್ತಿದ್ದು ಪತ್ಲು. ಪ್ಯಾರಾಶೂಟ್ ಓಪನ್ ಮಾಡೋ ಹ್ಯಾಂಡಲ್ ಎಲ್ಲಿದೆಯಾ ಅಂತ ಗೊತ್ತಾಗ್ತಿಲ್ವಲ್ಲೋ. ಮೋಟು, ನಮ್ ಬ್ಯಾಕ್ ಪ್ಯಾಕ್ ನಲ್ಲಿ ಪ್ಯಾರಾಶೂಟ್ ಖಂಡಿತವೂ ಇಲ್ಲ ಕಣೋ. ಅವನ್ ಬ್ಯಾಗ್ ಅಲ್ಲಿ ಮಾತ್ರ ಪ್ಯಾರಾಶೂಟ್ ಇಟ್ಕೊಂಡಿದ್ದಾನೆ. ಏನೋ ಆದ್ರೆ ಇದು ಚೀಟಿಂಗ್ ಕಣೋ. ರೇಸು ಕಾಂಪಿಟೇಷನ್ ಕಣೋ. ಎಲ್ರಿಗೂ ರೂಲ್ಸ್ ಒಂದೇ ತರ ಇರ್ಬೇಕು ಕಣ ಪತ್ಲು. ನೋಡಿದ್ರ, ಕೊನೆಗೂ ನಾನು ನನ್ನ ಡೈಮಂಡ್ ವ್ಯಾಲಿನ ತಲುಪ್ತಾ ಇದ್ದೀನಿ ಈಗ. ಮೋಟು ನಡಿಯ, ಅವನ್ ಪ್ಯಾರಾಶೂಟ್ ಅಲ್ಲಿ ಲ್ಯಾಂಡ್ ಮಾಡ್ಬಿಡ. ನಾವು ಬಚಾವಡಿಕೆ ಇದೆ ಒಂದ್ ದಾರಿ ಕಣೋ. ಸರಿ ಶಬಾಷ್ ಮೋಟು. ನಾನು ಖಂಡಿತ ಬಿಡಲ್ಲ ಕಣೋ. ಪತ್ಲು ನಿಂಗೆ ಏನೋ ಒಂಥರ ಆಗ್ತಿದೆ ಕಣೋ. ನಾನು ಬಿದ್ದೋಗ್ತಾ ಇದ್ದೀನಿ ಕಣೋ ಪತ್ಲು. ಜೋರಾವರ್ ಬ್ರದರ್, ನಮ್ಮಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗಕ್ ಸಾಧ್ಯ? ನೀನ್ ಎಲ್ಲಿ ಹೋಗ್ತೀಯ ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಲೇಬೇಕೀಗ. ಮೋಟು, ಜೋರಾವರ್ನ ಖಂಡಿತ ಬಿಡ್ಬೇಡ ನೀನು. ಬಿಡು ನನ್ನ. ಬಿಡು. ಅಯ್ಯೋ, ನೀವ್ ಎಲ್ಲಿಂದ ಬಂದ್ರಿ? ರೇಸ್ ಮುಗೀತು ಅಂತ ಹೇಳಿದ್ನಲ್ಲ. ನಾನ್ ನಿನ್ನ ಖಂಡಿತವಾಗ್ಲೂ ಸುಲಭ ಬಿಡಕ್ಕಾಗಲ್ಲ ಕಣೋ. ಮೋಟು, ಈಗ ನಮ್ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ ಕಣೋ. ಓಕೆ ಪತ್ಲು, ನಾವೀಗ ಯಾವ ಜಗತ್ತಿಗೆ ಬಂದಿದ್ವ ಪತ್ಲು? ಇಲ್ಲಿ ಎಲ್ಲ ವಸ್ತುಗಳು ಉಲ್ಟಾ ಕಾಣ್ತಾ ಇವೆ ಕಣೋ. ಇಲ್ಲ, ಎಲ್ಲಿಂದನೋ ಹರಿಲ್ ಬಂದ್ ಸಿಕ್ಕಾಕೊಂಡ್ಬಿಟ್ವಲ್ಲ. ಮೋಟು ಪತ್ಲು, ನಿಮ್ಗೆ ನಾನು ಹೇಳಿದ್ದು ವಾಪಸ್ ಹೋಗಿ ಅಂತ. ಆದ್ರೆ ನೀವು ನನ್ನ ಮಾತನ್ನ ಕೇಳಲಿಲ್ಲ. ನೀವೀಗ ಹೀಗೆ ಉಲ್ಟಾನೇ ತಾಡ್ತೀರಿ. ನೋಡೋಣ ಮುಂದಿನ ಡೆಸ್ಟಿನೇಷನ್ ಎಲ್ಲಿದೆ ಅಂತ. ಡೈಮಂಡ್ ವ್ಯಾಲಿ ಕೇವ್. ಎಸ್, ನಾನು ಸರಿಯಾಗಿರೋಂತ ಜಾಗಕ್ಕೆ ಬಂದಿದ್ದೀನಿ ಈಗ. ಬಾಯ್ ಬಾಯ್ ಮೋಟು ಪತ್ಲು. ಜೋರಾವರ್, ರೇಸ್ ಇನ್ನೂ ಮುಕ್ತಾಯವಾಗಿಲ್ಲ. ಅದು ನಿನ್ನ ದಿ ಎಂಡ್ ನಲ್ಲೇ ಮುಕ್ತಾಯ ಆಗೋದು. ಇದು ನಕ್ಷತ್ರಗಳ ತರ ಇದೆ. ಹೊಳೆಯುತ್ತಾ ಇರೋ ಮತ್ತೆ ಎಣ್ಸೋದಕ್ಕೆ ಆಗದೆ ಇರೋಂತ. ಎಸ್, ನಾನು ಡೈಮಂಡ್ ವ್ಯಾಲಿಗೆ ತಲುಪಿದ್ದೀನಿ ಈಗ. ಒಂದ್ಸಲ ಬ್ಯಾಟ್ ಶೇಪ್ ಅಲ್ಲಿ ಇರೋಂತ ಡೈಮಂಡ್ ಸಿಗ್ಲಿ, ನಾನು ಇಡೀ ಜಗತ್ಗೆ ಶ್ರೀಮಂತ ವ್ಯಕ್ತಿ ಆಗ್ತೀನಿ. ಜೊತೆಗೆ ಎಲ್ಲರಿಗಿಂತ ಶಕ್ತಿಶಾಲಿ ಮನುಷ್ಯ. ಇದೆ ಅನ್ಸುತ್ತೆ ಕೊನೆಯ ಚಾಲೆಂಜ್. ಇದನ್ನ ದಾಟದ ಮೇಲೆ ಸಿಗುವಂತ ಪವರ್ ನನ್ನ ಇಡೀ ಜಗತ್ತಲ್ಲಿ ಶಕ್ತಿಶಾಲಿ ಮತ್ತು ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡುತ್ತೆ.
ಮೋಟು, ಅರೆ ಹಾಗೋ ತಪ್ಪಿಸ್ಕೊಳ್ಳೋದು ಇಲ್ಲಿಂದ ಮೋಟು, ನೋಡಿ ಜೋರಾವರ್ ಈ ಕಡೆ ಹೋದ ಕಣ. ಅವನ್ನ ಹುಡುಕ್ಲೇಬೇಕು ಕಣೋ. ಓಯ್ ಪತ್ಲು ಕೇವ್ ಫುಲ್ಲು ಡೈಮಂಡೇ ತುಂಬ್ಕೊಂಡ್ಬಿಟ್ಟಿದೆ ಕಣೋ. ನನ್ಗನ್ಸುತ್ತೆ ಇದೇ ವ್ಯಾಲಿ ಆಫ್ ಡೈಮಂಡು. ನೀ ಸರಿಯಾಗಿ ಹೇಳ್ತಿದ್ದೆ ಕಡೆ ಮೋಟು. ಇದಕ್ಕೆ ತಾನೇ ಜೋರಾವರು ಬಹಳ ರಿಸ್ಕ್ ತಗೊಂಡಿರೋದು. Watch India's largest kids library only on Jio Hotstar. Download the app now.